ನಾನು ಪಾಟಿ ಹೋಗಿ ಬರ್ತೀನಿಪ್ಪ ಸಂತಿ ತರಕ ಇಲ್ಲೇ ಮನ್ಯಾಗ ಇರಪ್ಪ ನೀನು ನಾನು ಬರ್ತೀನಿ ಬೇಡಪ್ಪ ಇನ್ನೇನೋ ಊಟ ಮಾಡಿ ನಡಿ ನಾ ಹೋಗಿ ಬರ್ತೀನಿ ನಾ ಬಂದೇನಕತ್ತೆ ಇಲ್ಲಿ ಬಿಡಪ್ಪ ಕುಂದ್ರ ಮನ್ಯಾಗ ನಾನು ಹೊಲ್ಮಟ್ ಹೋಗಿ ಬರ್ತೇನೆ ರೀ ನೀವು ಲಘು ಬರ್ರಿ ಸಂತಿ ನಾ ಜಲ್ದಿ ಬರ್ತೀನಿ ಲಗುನ ಬರ್ತೀನಿ ನೀವು ಊಟ ಮಾಡ ಸುಮ್ ಕುಂದ್ರಪ್ಪ ನೀನ ರೀ ಹಂಗ ನೀವ್ ಹೋಗಿ ಬರ್ರಿ ಲಘು ಬರ್ರಿ ನಾನು ಹೊಲ್ಮಟ್ ನೀನು ಇಲ್ಲೇ ಇರೋ ಅಕ್ಕ ಒಬ್ಬಕ್ಕೆ ಅಕ್ಕಳ ನೀ ಇರು ನೀ ಊಟ ಮಾಡಿ ನಾನು ಇಲ್ಲಿ ನಾ ಹೋಗುದಿಲ್ಲ ಇಲ್ಲೇ ಕುಂದಿರ್ತೀನಿ ಹೋಗು ಊಟ ಮಾಡು ಊಟ ಮಾಡು ಅಪ್ಪ ಒಳಗ್ ಹೋಗ್ಪಾ ನಾವ್ ಅಲ್ಲಿ ಹೋಗು ಹೇಳೋ ಮತ್ ಕೇಳಿ ಯಾಕೆ ಹಿಂಗ್ ಮಾಡ್ತಾನ ಮಾಡ್ತಿ ಅಲ್ಲ ರೀ ನಿಮ್ಗ ಹೊತ್ತಕೈತಿ ಲಘು ಬರೋ ಕಟ್ಟಿ ಹೋಗಿ ನಾನು ಬರ್ತೀನಿ ನೀನು ಹೋಗು ಒಳಗೆ ಹೋಗು ಊಟ ಮಾಡಪ್ಪ ಹೋಗು ಸಣ್ಣ ಅಪ್ಪ ನಮ್ಮ ಅಪ್ಪ ಸಣ್ಣ ಹೋಗು ನಮ್ಮ ಅಪ್ಪ ಸಣ್ಣ ನೋಡು ನಾನು ಹೊಲಕ್ ಹೋಗ್ಬರ್ತೀನಿ ನಿಮ್ಮಪ್ಪ ಇಲ್ಲೇ ಕುಂದಿರ್ತಾನಿಲ್ಲ ಅಪ್ಪ ಯಪ್ಪ ಇಲ್ಲಿ ಬಾ ಇಲ್ಲಿ ಲಕ್ಷ್ಮಣನ್ ಯಪ್ಪ ಏ ಲಕ್ಷ್ಮಣ ಬಾಯ್ ಶಾನೆ ಅಲ್ಲ ಯಾಕ ಇಲ್ಲಿ ಕುಂದ್ರ ಬಾಯ್ ಇಲ್ಲಿ ಬಾರಪ್ಪ ನೀ ಅಲ್ಲಿಗೆ ಇಲ್ಲಿ ಕುಂದ್ರ ಬಾ ಇಲ್ಲಿ ನಾನು ಘಾಟಿಗೆ ಹೋಗ್ತೀನಿ ಅಲ್ಲೇ ಅಪ್ಪಗೇನಿಲ್ಲ ಕುಂದ್ರ ಯಾಕೆ ಎಷ್ಟು ಮಾಡ್ತಾನ ಮಾಡತ್ತೀನಿ ನೀನು ಎದಕ್ಕೆ ಹೋಗ್ಯಾನ ಪ್ಯಾಟಿಗೆ ಹೋಗ್ಯಾನ ತಿನ್ನಾಕತಿ ಏನು ತಗೊಂಡ್ಬರ್ತಾನ ಸಂಜೆಗೆ ನಾನು ಹೋಗ್ತೀನಿ ಎದಕ್ ಹೋಗಿ ನಾನು ಹೋಗ್ತೀನಿ ನೀ ಇಲ್ಲೇ ಕುಂದ್ರ ನಾ ಹೊಲಕ್ ಹೋಗ್ಬರ್ತಾನ ವಾರ ಐತಿ ದಗದೈತಿ ಹೊಲ್ದಾಗ ಹೋಗು ಸುಮ್ ಕುಂದ್ರ ಇಲ್ಲೇ ಎಲ್ಲಿ ಹೋಗ್ಬೇಡ ನಾವ್ ಬರ್ಮಟ ಇಲ್ಲ ಕುಂದ್ರ ನೋಡ ಹೊಲಗ್ದ ನೋಡ್ಕೊಂತೀರ ಅಕ್ಕದ ಹೋಗಿರ್ಲಿಲ್ಲ ಅಪ್ಪ ನಿಂದ್ರಪ್ಪ ಅಣ್ಣ ಪಾಟಿ ಬಸ್ ಹೋತಾ ಆಯ್ತಾಯ್ತು ಅಪ್ಪ ನಿಂದ್ರಪ್ಪ ಅಪ್ಪ ನಿಂದ್ರಪ್ಪ ನಾನು ಬರ್ತೇನೆ ಬಂತ್ರಿ ಹಾಂ ಅಪ್ಪ ಅಪ್ಪ ನಿಂದ್ರಪ್ಪ ನಾನು ಬರ್ತೀನಿ ಬರ್ತೀನಿ ಅಂದ್ರೆ ಬಿಟ್ಟು ಹೋದ ಇವ ಏ ಮಗ ಬಾಯಿಲಿ ಏನಮ್ಮ ಯಾಕೆ ಮಗ ಯಾಕಳಾಕತ್ತಿ ಅಮ್ಮ ನಮ್ಮಪ್ಪ ನನ್ನ ಬಾಗಲಕೋಟೆ ಬಿಟ್ಟು ಹೋಗ್ಯಾನ ಇಲ್ಲಪ್ಪ ನಿಮ್ಮಪ್ಪ ಸಂತಿ ತರಕ್ ಹೋಗ್ಯಾನ ಬರ್ತಾನಮ್ಮ ಅಮ್ಮ ನನಗೆ ಏನ್ರ ತಿನ್ನಾಕ ಕಡಿಸ್ತಿ ನಿಂಗೆ ಏನ್ ಬೇಕಪ್ಪ ನಾನೆಲ್ಲ ಕೊಡಿಸ್ತೀನಿ ನಾನು ನಿಮ್ಮಮ್ಮ ಅದೀನಿ ಅಳಬೇಡಪ್ಪ ಸಮಾಧಾನ ಮಾಡ್ಕೋ ಯಾಕೆ ಮಗು ಯಾಕೆ ಅಂಜಾಗತ್ತಿ ಗಾಬರಿ ಆಗ್ಬೇಡ ನಾನು ನಿನ್ನಮ್ಮ ಅದೀನಿ ಅಮ್ಮ ನಾ ಇಲ್ಲಿ ಯಾಕೆ ಬಂದೀನಿ ನಾನು ಇಲ್ಲಿ ಯಾರು ಕರ್ಕೊಂಡ್ ಬಿಟ್ಟು ಹೋಗ್ಯಾರ ಅಷ್ಟಕ್ಕೂ ನೀ ಯಾರಮ್ಮ ನಾನು ಯಾರ ಮಗು ನಾನು ಯಾರಂತ ಇರುವೆ 84 ಲಕ್ಷ ಜೀವರಾಶಿಗಳಿಗೂ ಗೊತ್ತೈತಿ ಸಕಲ ಚರಾಚರಗಳಿಗೂ ಗೊತ್ತೈತಿ ನಾನು ಯಾರಂತ ಅಷ್ಟು ತಿಳ್ಕೊಳ್ಳುವಷ್ಟು ನಾನು ದೊಡ್ಡವನಲ್ಲ ತಾಯಿ ಅಷ್ಟಕ್ಕೂ ನಾನು ಇಲ್ಲಿ ಯಾರು ಕರ್ಕೊಂಬಂದಾರಮ್ಮ ಹೆದರ್ಬೇಡಪ್ಪ ನೀನು ನನ್ನ ಮಗ ಅದಿ ಅಂದ್ರೆ ನನಗೇನು ಗೊತ್ತಾಗೋಲ್ತಮ್ಮ ನೀ ನನ್ನ ಸೇವೆ ಮಾಡಬೇಕು ನಿನ್ನೆಲ್ಲ ಶಕ್ತಿ ಐತಂತನ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿನಪ್ಪ
ಇದೇನಮ್ಮ ಮಹಿಮೆ ನನಗೊಂದು ಅರ್ಥ ಆಗೋಲ್ತು. ಹೌದು, ನೀ ಯಾರಮ್ಮ? ನಾನು ವಿಜಯನಗರ ಸಾಮ್ರಾಜ್ಯದ ಅಧಿದೇವತೆ, ಗತ್ತರ್ಗಿಪುರ ವಾಸಿನಿ, ಬಸವನಾಡಿನ ಭುವನೇಶ್ವರಿ. ದೇವತೆ, ದೇವಮಾತೆ. ಅಮ್ಮ ನಂಗೆ ಎದುರಿಗೆ ಬರತ್ತೈತಮ್ಮ. ನಾವು ಹೊಕ್ಕೇನಮ್ಮ. ಹೋಗು, ಆದರೆ ಒಂದು ಮಾತು. ಏನಮ್ಮ? ಆದರೆ ಒಂದು ಮಾತು, ತಿರುಗಿ ನೋಡಬೇಡ, ಹಾಗೆ ಹೋಗು. ಮಗು ಲಕ್ಷ್ಮಣ, ಹೆದರಬೇಡ. ನಾನು ನಿನ್ನಮ್ಮ ಭುವನೇಶ್ವರಿ. ಊರಲ್ಲಿ ಹೋಗಿ ಈ ವಿಷಯವನ್ನು ಸವಿಸ್ತಾರವಾಗಿ ಹೇಳು. ಹಾಂ ಅಮ್ಮ, ಹೇಳ್ತೀನಮ್ಮ. ನಿಂದಿರ್ಲಿ ಹೊಳ್ಳಿ. ನಾ ಹೇಳಕತ್ತೀನಿ, ನನ್ನ ಮಾತ ಕೇಳಂಗಿಲ್ಲ ನೀವು ಯಾರು. ಎಲ್ಲಿದಾವಪ್ಪ ಇಲ್ಲಿ ಭುವನೇಶ್ವರಿ ದೇವಿ? ಇಲ್ಲಿ ಭುವನೇಶ್ವರಿನೂ ಇಲ್ಲ, ಏನೂ ಇಲ್ಲ. ಈ ಹುಡುಗ ತಲೆ ಕೆಟ್ಟ ತಗೊಂಬರ್ರಿ, ಇವನು ಮಾತು ಕೇಳ. ನಾವು ಇಲ್ಲೇ ಬಂದ್ವಲ್ಲ ಸುಮ್ಕೆ. ಯಪ್ಪ, ನೀ ಎಲ್ಲಿ ನೋಡಿ ಹೇಳು. ಆ ತಾಯಿ ನಿಂಗೆ ಎಲ್ಲಿ ಪ್ರತ್ಯಕ್ಷ ಆಗ್ಯದ ಹೇಳ ಎಲ್ಲಾರ ಮುಂದೆ. ಯವ್ವ, ನಾನು ಅಮ್ಮ ಇಲ್ಲೇ ಕರ್ಕೊಂಬಂದಾಳ ಬೇ. ಇಲ್ಲೇ ನಿಂತು ಮಾತಾಡ್ಸಾಳ ಬೇ. ಅಲ್ಲೇ ನಿಂತಿದ್ಲವ್ವ. ನನ್ನ ಮಾತು ಕರೆ ಐತವ್ವ. ನನ್ನ ಮ್ಯಾಗಾರ ನಂಬಿಕೆ ಐತಿಲ್ವ ನಿನಗ? ನಂಬಿಕೆ ಐತಿಪ್ಪ, ನಂಬಿಕೆ ಐತಿ. ಆದ್ರೂ ಇವರೆಲ್ಲ ಯಾರು ನಂಬತ್ತಿಲ್ಲ. ಯಪ್ಪ, ನೀ ಏನು ಮಾತಾಡ, ನೀ ಭಾಳ ಶಾನೆ ಅದಿ. ಲಕ್ಷ್ಮಣ, ಮಾತೇನಂದ್ಲಪ್ಪ ದೇವಿ? ಲಕ್ಷ್ಮಣ, ಯಾಕೋ ಮತ್ತೇನಂದಳು ದೇವಿ? ಹೇಳು, ಎಲ್ಲಾರು ಬಂದಾರ, ವಿಷಯ ಹೇಳು. ಯಾಕೆ ಇಷ್ಟು ಸಪ್ಪಾಗಿ ಹೇಳು, ಏನಂದ್ರೆ ಹೇಳು. ಮತ್ತೆ ಹೇಳ್ಯಾಳ್ರಿ ಗೌಡ್ರ, ಅಮ್ಮ ನನಗೊಂದು ಕಟ್ಟಿಸಿ ಪೂಜೆ ಮಾಡ್ರಿ ಅಂತ ಹೇಳ್ರಿ. ಹೇಳಿ ಇದ್ದಕ್ಕಿದ್ದಂಗ ಮಾಯ ಆಗಿ ಹೋಗ್ಯಾಳ್ರಿ. ನನ್ನ ಮಾತು ಸತ್ತೈತ್ರಿ ಗೌಡ್ರ, ಖರೇನ ಹೇಳತ್ತೀನಿ ನಾನು. ಮಾಯ ಆದ್ಲ? ಮಾಯಿ ಹೋರ ಮರ ಹೋರಿ, ಇವನು ಮಾತು ನಂಬಿ ಬಂದ್ವಲ್ಲ. ನಾವು ಸುಮ್ಕೆ ಮನ್ಯಾಗಿದ್ವಿ. ಬರೀ ಇಟ್ಟ ಅಂದ್ಲು, ಏನ್ ಮತ್ತೇನ್ರ ಅಂದ್ಲಪ್ಪ ಆತಮ್ಮ? ಏ ಮುತ್ತಪ್ಪ, ಆ ಹುಡುಗ ಏನ್ ಹೇಳ್ತಾನ ಸ್ವಲ್ಪ ಸಮಾಧಾನ ಕೇಳು. ಏ ಭೀಮಣ್ಣ, ನಾವೆಲ್ಲ ಇಂಥವೆಲ್ಲ ನೋಡಿವು, ಇದೆಲ್ಲ ಕೇಳಿವಿ, ಮಾಡುದು ಮಾಡಿವಿ. ನಮಗೆಲ್ಲ ವಿಚಾರ ಗೊತ್ತೈತಿ. ಬರ್ರಿ ಸುಮ್ ಹೋಗುನು. ಬರ್ರಿ ಹುಡುಗರ ಮಾತೇನ್ ಕೇಳ್ತೀರಿ? ಆಯ್ತಾ, ಬರ್ರಿ ಹೋಗುನ್ ಬರ್ರಿ. ಯಪ್ಪ, ಈ ಮಾತು ಏನಾರ ನೀ ಸತ್ಯ ಅಂತ ನಿರೂಪಿಸ್ದೆ ಹೋದ್ರ ನನ್ನ ಮಗ ನನಗಿಲ್ಲಂತ ಕೆರೆ ಹೇಳಿ ತಲೆ ಮೇಲೆ ನೀರು ಹಾಕೊಂಡ್ಬಿಡ್ತೀನಿ. ನಾ ಹೇಳುದು ಖರೆ ಐತವ್ವ. ಯಾರು ನಂಬಲಾಗ್ಯಾರ ಕುಸ, ಯಾರು ನಂಬಲಾಗ್ಯಾರ. ಇಲ್ಲೇ ಬಂದು ಮಾತಾಡಳವ್ವ. ಹೌದಲ್ಲ ಅಪ್ಪ, ಖರೆ ಐತಪ್ಪ. ಅಪ್ಪ, ನನ್ನ ಮ್ಯಾಗ ಭರವಸೆ ಐತಿಲ್ಲಪ್ಪ. ನಿನ್ ಮ್ಯಾಲ ನನಗ್ ಭರವಸೆ ಐತಿ. ಊರನ ಮಂದೆಲ್ಲ ನಿನ್ನ ಮಾತು ನಂಬಕ್. ಇದು ನೀನ್ ನಿರೂಪಿಸಬೇಕು ಕುಸ. ಒಂದ್ ವೇಳೆ ನೀನ್ ನಿರೂಪಿಸಿಲ್ಲ ಅಂದ್ರ ನನ್ನ ಮಗ ನನ್ನ ಪಾಲಿಗಿಲ್ಲ ಅಂದ್ ಬಿಡ್ತೀನೋ. ಹೇಳುದು ಖರೆ ಐತ್ರಿ. ಹಿಂಗ್ಯಾಕಳಾಗತ್ತೀನಿ? ನನ್ನ ಮಗ ಸುಳ್ಳು ಹೇಳಂಗಿಲ್ಲ. ಬುಟ್ಟಿ ದೊಡ್ಡವಾದ್ರೂ ಒಂದು ಸುಳ್ಳು ಹೇಳಿಲ್ಲವ ಗೌಡ್ರ. ಹೇಳ್ರಿ, ನಿಮ್ಮಂತನಂತವ್ರಲ್ಲ, ಸುಳ್ಳು ಹೇಳು ಮಾಡಿಂತಾನಲ್ಲಪ್ಪ. ನೀವು ಅಂತವ್ರಲ್ಲ. ನಾವು ಸಾಕಷ್ಟು ದಿನದಿಂದ ನೋಡ್ಕೊಂತ ಬಂದೀವಿ. ನೀವು ಅಂತವ್ರಲ್ಲ. ಅದು ಸತ್ಯಾಸತ್ಯತೆ ಏನೈತಂತ ಇವತ್ತು ಊರ್ ಜನರಿಗೆ ಗೊತ್ತಾಗಿ ಹಾಕತಿ. ಸಮಾಧಾನ ಮಾಡ್ಕೊರಿ, ಸಮಾಧಾನ ಮಾಡ್ಕೊ. ಅಪ್ಪೆ, ನಿನಗ ಏನೇನು ಇಲ್ಲಿ ಕಂಡೈತಲ್ಲ, ಸತ್ಯವಾಗಿ ಎಲ್ಲ ಬಿಡಿಸಿ ಹೇಳ್ಬಿಡು. ಗೌಡ್ರ,
ಸತ್ಯವಾಗಿ ಹೇಳ್ರಿ ಹೇಳ್ರಿ ಅಂತ ಹೇಳತ್ತೀನಿ. ಹೇಳಿದ್ದ ಸುಳ್ಳಂತ ನೀವು ಅಣ್ಣ ಹತ್ತೀರಿ. ಯಾವುದೋ ಒಂದು ಕರೆ ವಿಷಯ ಹೇಳಿದ್ರು ಸುಳ್ಳು ಅಂತ ಹೇಳತ್ತೀನಿ. ನಾನು ಕುತ್ತಿಗೆ ಕೊಂದ್ಬಿಡ್ರಿ. ನಾನು ನೋಡಿದ್ದ ಹೇಳಾಕ್ ಕುಂತೇನ್ರಿ. ಇನ್ನು ಏನ್ ಹೇಳ್ಬೇಕ್ರಿ ನಾನು? ಮಾತಾಡ್ಬೇಡ ಅವ್ವ, ನೀನು ಹಂಗ ಮಾತಾಡ್ತೇವ. ನಿಮ್ಮ ಮಗನ ಮ್ಯಾಗ ಭರವಸೆ ಇಲ್ಲೇನವ್ವ ನಿನಗ? ನನಗೈತಪ್ಪ, ನಂಬಿಕೆ ಐತಿ. ಈ ಊರಾನ ಮಂದಿಗೆ ನಮ್ಗೆ ಬರ್ಬಾರ್ದ ಕೂಸ. ಅವ್ವ, ಅವ್ರಿಗೆ ಬರ್ಲಿಕ್ಕೆ ನನ್ನ ಮ್ಯಾಗ ಐತಿಲ್ಲವ್ವ. ಯಪ್ಪ, ಹೆಂಗಾರ ಮಾಡಿ ಎಲ್ಲರಿಗೂ ನಂಬಿಸು, ಇಲ್ಲಂದ್ರ ಅವರು ಸುಳ್ಳಿನ ಪಟ್ಟ ಕಟ್ತಾರೋ. ಏನು ಅಂತ ನಂಬಿಸ್ಲವ್ವ ನಾನು? ಆ ದೇವಿನು ಇಷ್ಟೊತ್ತಿಂತಾನ ಮನ್ಯಾಗ ಹೇಳು ಹೇಳು ಅಂತೇಳಿ, ಈಗ ದೇವಿನೂ ಇಲ್ಲ ಏನಂತೇಳಿ ನಾನು ದೇವಿಯರ ಎಲ್ಲದಾಳ ಅಂತ ನನಗೂ ಗೊತ್ತಾಗಲ್ತವ. ಇನ್ನ ನಾ ಕರೆಯಾಗ್ಲೇ ಹೇಳ್ತೀನವ್ವ, ದೇವಿ ಇಲ್ಲ ಮಾತಾಡಳವ್ವ, ನನ್ನ ಕೈ ಹಿಡಿದು ಮಾತಾಡ್ಸಳವ್ವ. ನಾನ್ ನಂಬ್ತೀನೋ ನಿನ್ನ ಮಾತ, ನಾನ್ ನಂಬ್ತೀನಿ, ನಿಮ್ಮ ಅಪ್ಪ ನಂಬ್ತಾನ, ಗೌಡ್ರು ನಂಬ್ತಾರ. ಆದ್ರೆ ಇವ್ರ ಊರಾನ್ ಮಂದಿ ನಂಬಾತಾರೇನೋ? ಇಲ್ಲಿ ನೋಡಿ ಅವ್ವ, ನನ್ ಕೂಸಲ್ಲ ನೀನು. ನೀ ಏನ್ ಮಾಡ್ತಿ ಬಿಡ್ತಿ ಗೊತ್ತಿಲ್ಲ. ನಾನು ನಿನಗೆ ಹೇಳಾಕತ್ತೀನಿ, ಊರ್ ಮಂದಿ ನೀ ನಮ್ ಸಾಕ ಬೇಕ, ಇಲ್ಲಾಂದ್ರ ಗೌಡ್ರ, ಇವನ ಮಾತಿಗೆ ನೀವು ಪುಷ್ಟಿ ಕೊಡಾಕತ್ತೀರಿ ನೋಡ್ರಿ. ಇಲ್ಲೇ ಇರೋ ದೇವಿ ಎಲ್ಲಿ ಬರ್ತಾಳ? ಮಲ್ಲಪ್ಪ, ನೀನು ತಿಳಿದು ಮಾತಾಡಕ್ಕಲಿ, ದೇವ್ರ ಬಗ್ಗೆ ಹಗುರವಾಗಿ ಮಾತಾಡಕ್ ಹೋಗ್ಬೇಡ. ಈ ಹೊತ್ತಿನ ತರ ಹುಡುಗ ಅಂಗಲಾಚಿ ಹಲಿಬ್ ನಿಮ್ ಮುಂದೆಲ್ಲ ಹೇಳಕತ್ತೈತಿ. ಇನ್ನೂ ದೇವ್ರ ಬಗ್ಗೆ ನಂಬಿಕೆ ಬರವಲ್ಲ ನಿಮ್ಗ? ಆತ್ಮಾವಲೋಕನ ಮಾಡ್ಕೋರಿ ಮೊದಲ. ಅವ್ರ ಫ್ಯಾಮಿಲಿ ಎಂತದು, ಅವ್ರ ಕುಟುಂಬ ಎಂತದು ವಿಚಾರ ಮಾಡುವಂತ ಶಕ್ತಿ ಇಲ್ಲ ನಿಮ್ಮ ಹತ್ರ. ಇವ್ನ ಮಾತ್ ಕೇಳಿ ಬೆನ್ಗಟ್ ನಿಂತೀರಿ. ಯಾರ್ ಮಾತ್ ಕೇಳ್ಬೇಕು, ಯಾರ್ ಮಾತ್ ಬಿಡ್ಬೇಕು? ನೀವ್ ಮಾತ್ ಕೇಳ್ರ ನಮ್ದೇನಾಗ್ಬೇಕು? ಆ ಹುಡುಗನ್ ಮಾತ್ ಕೇಳಿದಂತ ಐತತ್ತ. ಏನ್ ಕಟ್ ಸುಳ್ಳೆ ಹೇಳೋದು ನೀವ್ರಿ. ಅಂದಿ ಯಾವಾಗರೆ ಕರೆ ಹೇಳಿರಿ, ನಮ್ ಕರ್ಕೊಂಬರೋದು ಹಿಂಗೆ ಹೇಳುದು. ಏ ಶಂಕರಪ್ಪ, ಇವ ಸುಳ್ಳು ಹೇಳಿದ್ದೇ ಕರೆ ಆಗಿತ್ತಂತಂದ್ರ, ಇವನ್ ಬಾಯ ಒಳಗ ಸುಳ್ಳು ಬಂದಿದ್ದೇ ಕರೆ ಆತಂತಂದ್ರ, ಈ ಊರೊಳಗ ನೀ ಏನ್ ಹೇಳ್ತಲ್ಲ ಅದನ್ನ ನಾವು ಏನ್ ಮಾಡಕ್ಕೂ ಸಿದ್ಧದೀವಿ. ಏನು ವಿಚಾರ ಮಾಡಕ್ ಹೋಗ್ಬೇಡ. ನೀ ನಿಂತ್ ನೋಡ್ ಏನಾಗತ್ತ ಮುಂದಂತೇಳಿ. ತಾಳ್ಮೆ ಇರ್ಲಿ ನಿನ್ನ ಹತ್ರ. ಈ ಹುಡುಗಿ ಹೇಳಿದ ಸತ್ಯಾಸತ್ಯತೆ ಇರ್ಲಿಲ್ಲ ಅಂದ್ರ ಒಂದ್ ದಿವಸ ಇವ್ ಸತ್ಯ ಮಾಡಿ ತೋರಿಸ್ಬೇಕು ಅಂದಾಗ ನಾವು ಇಲ್ಲಿ ಊರಾಗಿತ್ತು. ಇಲ್ಲಿಗ ನಾವು ಸತ್ಯಾಸತ್ಯ ಮಾಡ್ಲಿಲ್ಲ ಅಂದ್ರೆ ಈ ಊರ್ ಬಿಟ್ಟು ಹೋಗ್ಬಿಡ್ತೇವ್ ನಾವು. ಕಿತ್ತದು ಹುಟ್ಟು ಚಂದ ಮಾಡ್ರಿ ಕೆಲ್ಸ. ಅಲ್ಲಿ ಇಟ್ಟೆ ಕಿತ್ತಲ್ಲ, ಆ ಕಡೆ ಕಿತ್ತು ಅಲ್ಲಿ ಎಟ್ಟೋಗನ ಐತಿ. ಇಲ್ಲೇನು ಕಿತ್ತಿ? ನಾಳೆ ಕೈತಿ ಏನು ಕಿತ್ರು ನಿತ್ಯಲ್ಲ. ಕೊಡುದು 200 ರೂಪಾಯಿ ಕೊಡ್ತೀರಿ, ತಗೋರಿ. ಎಂತ ಕಿರಿಕಿರಿ ನಿಮ್ದು? ಒಂದು ಮುಂಜಾನೆ ಎದಿ ಮ್ಯಾಗ ಹತ್ತಿ ನಿಂದಿರ್ತೀರಿ. ಏನ್ ಮಾಡೋದು? ಕೊಡುದು 200 ರೂಪಾಯಿ ಕೊಡ್ತಿ. ಹೇಳಿದ ಸತ್ತ ಹೇಳ್ತಿ. ಕೆಲಸ ಮಾಡು ತಮ್ಮ. ಮಾಡಾಕತ್ತೀರಿ ಸೌಕರ್ಯ ಮಾಡಾಕ. 200 ರೂಪಾಯಿದಾಗ ಏನಕ್ಕತ್ರಿ? ಸಂಚನ ದುಡ್ಸ್ಕೋತೀರಿ ನಮ್ಮನ್ನ. ಎದಿ ಮ್ಯಾಗ ನೆತ್ತ ನೀರ್ ಕೊಡಂಗಲ್ಲ ಏನಿಲ್ಲ. ಹೇಳ್ಬೇಡ್ರಿ, ಬೇರೆ ಹೇಳ್ರಿ ಸ್ವಲ್ಪ. ಕೆಲಸ ಮಾಡ್ರಿ. ಮಾಡಾಕತ್ತೀವಿ ಮಾಡಕತ್ತಿ ಅಂತ ನಿತ್ಯಲ್ಲ. ನೀವೊಳ್ಳೆ ಗಂಟು ಬಿದ್ದೀರಿ ನಮಗ. ನಾನೇ ಗಂಟು ಬಿದ್ದೀನಪ್ಪ. ನೀ ಏನ್ ಮಾಡಕತ್ತಿ? ಒಳ್ಳೆ ಗಂಡು ಬಿದ್ದಿ ಹೇಳಪ್ಪ. ಸೌಕಾರ ಅಂತ ನೀ ಸೌಕಾರ. ಹೇಳಾಕತ್ತೀವಿ. ಅವಳ ಚಂದ ಹೊಡಿತಪ್ಪ ಬಂಡಿ. ಹಿಂಗಪ್ಪ ಬಂಡಿ ಹೊಡಿದ. ಏಯ್ ಬಿಡ ಬಿಡ. ದೇವಪ್ಪ, ಎಲ್ಲಿ ಹೊಂಟ್ರಪ್ಪ ಸವಾರಿ? ತಂದೆ ಮಕ್ಳು ಎಲ್ಲೇ ಹೊಂಟಿರಲ್ಲ. ಊರನ್ ಸೌಕಾರ ಇಲ್ಲೇ ನಿಂತಾನ. ನಮಸ್ಕಾರ ಮಾಡ್ಲಾರ ಹೋಗ್ತೀರಿ. ತಂದೆ ಮಕ್ಳು ಯಾಕೆ ಹೋಗ್ತಿರ್ಬಾರ್ದು ನಿಮಗ? ಕಣ್ ಮುಂದೆ ನಿಂತೀನಿ, ಕಾಣಲ್ಲ ನಿಮಗ? ನಮಸ್ಕಾರ ರೀ ಸೌಕಾರ. ನಮಸ್ಕಾರ ರೀ ಸಾವ್ಕಾರ. ಹೊಲ್ದಾಗ ಆಳ್ ಬಂದಿದ್ದೀರ, ನೋಡ್ಲಿಲ್ರಿ, ಸ್ವಲ್ಪ ಅರ್ಜೆಂಟ್ ಐತಿ, ಹೋಗಿ ಬರ್ತೀವ್ರ. ಹೆಂಗ್ ನೋಡ್ತೀರಪ್ಪ ನಮ್ಮಂತವ್ರಿ? ನಿಮ್ಮ ಕಣ್ಣ ನೆತ್ತಿ ಮೇಲೆ ಬಂದು ಸಾವ್ಕಾರ ಮಂದಿ ಹಂಗೆ ಹೋಗುದು ಮರ್ಯಾದೆ ಇಲ್ಲಾರ್ದೆ. ಸಾಕು ಭಾಳ ಬಂದೈತೆ ಆದ್ರೂ ನಿಮ್ಗ. ಅಲ್ರಿ, ಅಲ್ಲಿ ಸಾವ್ಕಾರ ನಿಂತಾರ, ಅವ್ರು ನಮಸ್ಕಾರ ಮಾಡ್ಬೇಕಿಲ್ರಿ. ಈಗ ನೋಡ್ರಿ ಸುಮ್ಮನೆ ಕಿರಿಕಿರಿ ಮಾಡತ್ತಾರ ಅವ್ರು.
ಸಾವ್ಕಾರ ಅಟ್ ಹೊಲ್ದಾಗ ಆಳುಗಳು ಬಂದವ್ರೆ ಚೆಂಗಿನ ಬರ್ತೀನಿ ನೋಡ್ರಿ ಅಲ್ಲೇ ಮನೆ ಬಂದು ಭೇಟಿ ಹಾಕಿನ್ರಿ ನಡ್ರಿ ಸಾವ್ಕಾರ ಹೋಗುನು ಮನೆ ಕಡೆ ಬರ್ರಿ ಹೋಗುನು ಏಯ್ ಅಂದ್ರೆ ನಿಮಗೆ ಏಯ್ ನಮಸ್ಕಾರ ಏನ್ ಸವಾರಿ ಏನಿಲ್ರಿ ಗೌಡ್ರ ಇಲ್ಲ ಹೊಲಕ್ ಹೊಂಟಿದ್ದೀರಿ ಆಳ್ಗಳಿದ್ರಿ ಹೊಲ್ದಾಗ ನೀವ್ ತಾ ಬಂದಿರಿ ಹೊಲಕ್ ಹೊಂಟಿದ್ದೆ ನಾನು ಹೌದ್ರಾ ಏನ್ ಆಳುಗಳು ಬಂದವ್ರಪ್ಪ ಯಜಮಾನ ಬಂದವ್ರಿ ಊಟ್ರಿ ಊಟ ಆಗೈತಪ್ಪ ನಿಮ್ದು ಬುತ್ತಿ ಐತ್ರ ಆ ಕಡೆ ಏನ್ರಿ ನಾಲ್ಕೋರಿ ಆಯ್ತಾಡ್ರಿ ನಾಲ್ಕೋ ಲಕ್ಷ್ಮಣ ಆಗ್ರಿ ನೋಡ್ರಿ ಹೋಗೋಣ್ರಿ ಬರ್ತೀವ್ರಿ ನಿನ್ನ ಪಾದಕ ಧೂಳಾವೆಲ್ಲ ಕುಸಾವ ತಂದಾರ ಗುಡಿಯಾಗ ಇಟ್ಟಾರ ಗುಡಿಯ ಗುಡಿಯಲ್ಲ ಹುಡುಗ್ಯಾವೆಲ್ಲ ಮೈಯಲ್ಲಿ ಹೋಗಿದೆ ನಿನ್ನ ಪಾದಕ ಧೂಳಾದವೆಲ್ಲ ಮೈಯಲ್ಲಿ ನಿನ್ನ ಪಾದಕ ಧೂಳಾದವೆಲ್ಲ ಮೈಯಲ್ಲಿ ಹೋಗಿದೆ ನಿನ್ನ ಪಾದಕ ಬಳಿಯನ ತಂದಾರ ಗುಡಿಯಾಗ ಇಟ್ಟಾರ ಗುಡಿಯ ಗುಡಿಯಲ್ಲ ಹುಡುಕಿನೆಲ್ಲ ಮಾಯಲ್ಲಿ ಹೋಗಿದೆ ನಿನ್ನ ಪಾದಕ ಅಲ್ಲಾರ ಅಲ್ಲ ಅವ್ರು ಅಲ್ಲಿ ಅಲ್ಲಿ ಹೋಗ್ರಿ ಬಾಬಾನ ತಂದೀನಿ ಅಮ್ಮ ಸತ್ಯವಾದ ಘಟನೆ ಸತ್ಯವಾಗಿ ಹೇಳಿದ್ರ ನಮ್ಮಪ್ಪ ನಮ್ಮವ್ವನು ನಂಬೋಲ್ರಿ ಊರನ ಹಿರಿಯರು ನಂಬೋಲ್ರಿ ನೀ ನೋಡಿದ್ರ ನನ್ನ ವಿಷಯ ಒಯ್ದು ಊರನವ್ರಿಗೆ ಸವಿಸ್ತಾರವಾಗಿ ಹೇಳಂತ ನೀ ಹೇಳಿದಿ ಆದ್ರೆ ಅದ ಮಾತು ನಮ್ಮಪ್ಪ ನಮ್ಮವ್ವನ ಮುಂದೆ ಹೇಳಿದ್ರ ನಮ್ಮವ್ವ ನನ್ನ ಪಾಲಿಗೆ ನೀ ಸತ್ಯ ಅಂತೇಳಿ ನೀರು ಹಾಕೊಂತ ಏನು ಮಾಡೋದಮ್ಮ ನಾನು ನನಗೆ ಬಿಟ್ಟು ಬಿಟ್ಟೈತಿ 10 ಮಂದಿ 10 ಮಾತು ಮಾತಾಡ್ತಾರ ಯಾರನ್ನಂತ ಕೇಳ್ಬೇಕಮ್ಮ ನಾನು ಯಪ್ಪ ಅವ್ವ ಏನು ಇಲ್ಲ ಅವ್ವ ನೀನು ಇನ್ಮೇಲಿಂದ ಒಟ್ಟೆ ಯಾವ ದೇವ್ರ ಪೂಜೆಗೂ ಹೋಗ್ಬೇಡ ನನಗ ಮಂದಿ ಕಡೆ ಅನಿಸ್ಕೊಳಕ್ ಆಗತ್ತಿಲ್ಲೋ ಕೂಸ ದಾರ್ಯಾಗ ಹೊಂಟ್ರೆ ಸಾಕು ಏನೇನೋ ಮಾತಾಡತ್ತಾರ ಅವ್ವ ನನ್ನ ಕಿವಿಗೆ ಅಂತ ಶಬ್ದ ಕೇಳಕ್ಕಾಗಲ್ಲ ಅವ್ವ ದೇವ್ರಿಗೆ ಹೋಗ್ಬೇಡ ಅಂತ ಅನ್ಬೇಡವ್ವ ನನಗೆ ಮಂದಿ ಕಡೆ ಅನಿಸ್ಕೊಳಕ್ ಆಗತ್ತಿಲ್ಲ ನನ್ನ ಮಾತು ಅರ್ಥ ಮಾಡ್ಕೋರು ಮಂದಿ ಅಂತಾರಂತ ನನ್ನ ಮ್ಯಾಗ ಭರವಸೆ ಐತಿಲ್ಲವ್ವ ನಿನಗ ಈ ಮಗನ ಮ್ಯಾಗ ಭರವಸೆ ಐತಿಲ್ಲ ನಿನ್ನ ಮ್ಯಾಲ ಐತು ನಿನ್ನ ಮ್ಯಾಲ ಐತಿ ಆದ್ರೆ ಮಂದಿ ಕಡೆ ಅನ್ಕ ಮಾತು ಕೇಳಕ್ ಆಗತ್ತಿಲ್ಲ ನನಗೆ ಸರ್ ಆ ತಾಯಿ ಸತ್ಯ ಉಳ್ಯಾಕ ಆದ್ರ ಭುವನೇಶ್ವರಿ ದೇವಿನ ಬಂದ ನಿನಗೊಂದು ದಾರಿ ತೋರಿಸ್ತಾರ ಅವ್ವ ಅವ್ವ ನಿಂದಿರವ್ವ ಅವ್ವ ಸತ್ಯವಾಗಿ ಹೇಳತ್ತೀನವ್ವ ನನಗ ಅಮ್ಮ ಕೈ ಹಿಡ್ದೆ ಹೇಳವ್ವ ಇಲ್ಲ ಅವ್ವ ನನ್ನ ಮಾತು ಕೇಳವ್ವ ನೋಡು ಆಕಿ ತಾಯಿನ ಬಂದ್ ನಿರ್ಪಿಸ್ಲಿ ನೀ ಎಷ್ಟು ಸತ್ಯ ಹೇಳತ್ತಿ ಅನ್ನೋದು ಊರ್ ಮಂದಿಗೆ ಗೊತ್ತಾಗ್ಲಿ ಕೂಸ ಆಕಿನ ಬಂದಿನ ದಾರಿ ತವ್ವ ಏನವ್ವ ಹಣದ ಮಗನ ಮ್ಯಾಗ ಭರವಸೆ ಇಲ್ಲೇನವ್ವ ನಿನಗೆ ಅವ್ವ ತಾಯಿ
ನಿನಗರ ಹೆಂಗ ಅನ್ಸುತ್ತವ ಅವ್ವ 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 ಹಾಕ್ತೀರಿ ಇಲ್ರಿ ನನಗ ಮಂದಿ ಕಡೆ ಮಾತು ಕೇಳಕ್ ಆಗತ್ತಿಲ್ಲ. ಆ ಲಕ್ಷ್ಮೀ ದೇವಿಗೆ ಹರಕೆ ಹೊತ್ತ ಇವನು ಹಡ್ದಿ ನಾನು. ಆದ್ರ ಮಂದಿ ನೋಡ್ತಾರ ಮಾತಾಡತಾನೆ. ಅಂತದ್ ಏನ್ ಮಾಡೋಣ? ಅವ್ವ ಕದ ತೆಗ್ಯವ್ವ. ಅವ್ವ ಈ ಮಗನ ಮ್ಯಾಗ ಭರವಸೆ ಇಲ್ಲ ನಿನಗ. ನೋಡ್ಕೂಸ ಆ ತಾಯಿ ಸತ್ತು ಒಳ್ಳಾಕ ಆಗಿದ್ರ ಆ ಭುವನೇಶ್ವರಿ ದೇವಿನ ನಿನಗ ಕದ ತೆಗಿಯವ್ವ. ಅಪ್ಪ ಅಪ್ಪ ತೆಗಿಯಪ್ಪ. ಅವ್ವ ತೆಗಿಯವ್ವ. ನಾವೇನ್ ಪಾಪ ಮಾಡೀವ್ರಿ? ನಾವೇನ್ ಪಾಪ ಮಾಡೀವ್ರಿ? ನಾವ್ ಒಳ್ಳೇದ್ ಮಾಡಾಕತ್ತಾನ, ಒಳ್ಳೆ ಕೆಲ್ಸ. ಮಂದೆಲ್ಲ ನೂರ ಮಾತಾಡತ್ತ ನನಗಾಗಲ್ರಿ. ನನ್ನ ಮಗ ಸುಳ್ಳಂತಾರಿ. ನನ್ನ ಮಗಂಗ ದೇವಿ ಬೆಕ್ಕ ಬೆಟ್ಟಕಳ ಆಕಿನ ಬೆಟ್ಟಕಳ ದೇವಿನಿ ಅಕ್ಕಿ ಬರ್ಬೇಕು. ಭುವನೇಶ್ವರಿ ದೇವಿನ ಆ ಕದ ತೆಗಿಬೇಕು. ಆ ಕದ ತೆಗೆದು ಅಕ್ಕಿನ ಹೊರ ತರ್ಬೇಕು ಅವನ. ಲಕ್ಷ್ಮಣ 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 ಎಲ್ಲೋದ್ರಿ? ಎಲ್ಲೋದ್ರಿ ಲಕ್ಷ್ಮಣ? ಇದ್ನ ಒಳಗೆ ಲಕ್ಷ್ಮಣ ಅಯ್ಯೋ ಏನದು? ಲಾಕ್ ಬಂದಾಗೈತಲ್ರಿ. ಹೆಂಗಾತಿದ ಅಂದ್ರ ಲಕ್ಷ್ಮಣ ದೇವಿನ ಕಾಪಾಡಕ್ಕೆ ಇಲ್ಲ. ಲಕ್ಷ್ಮಣ ಇದ್ರಿ ಎಲ್ಲೋದ್ರಿ? ಲಕ್ಷ್ಮಣ ಲಕ್ಷ್ಮಣ ಎಲ್ಲೋದ್ರಿ? ಎಲ್ಲೋದ್ರಿ ಲಕ್ಷ್ಮಣ? ಎಲ್ಲೋದ್ರಿ ಲಕ್ಷ್ಮಣ? ನನ್ನ ಮಗ ನನ್ನ ಮಗ ಎಲ್ಲೋದ್ರಿ? ನನ್ನ ಮಗ ಎಲ್ಲೋದ್ರಿ? ಲಕ್ಷ್ಮಣ ಲಕ್ಷ್ಮಣ ನನ್ನ ಮಗ ಎಲ್ಲ ನೋಡಿ ಕರ್ಕೊಂಬರ್ರಿ. ಕೀಲಿ ತೆಗ್ದಿದ್ರಿ ಅಂದ್ರ ದೇವಿ ಕರ್ಕೊಂಡು ಹೋಗ್ಯಾರ ಅಂದ್ರ ಬರ್ರಿ ಬರ್ರಿ ಹೋಗೋಣ ಬರ್ರಿ. ನಾವು ಬರ್ರಿ ಬರ್ರಿ. शक्तिदाते बनशंकरी करुणासागरी भुवनेश्वरी करुणासागरी भुवनेश्वरी
ಜನರ ನೋಡ ಅಂಬ್ಲಿ ಕುಡಿಸಿ ಹಿಂಗ ಕೊಟ್ಟ ಮಾತಿನಿ ಸರ್ಪ ರೂಪದಲ್ಲಿ ಕಂಡ ಮಾತಿನಿ ಏಳು ಬೆಟ್ಟದ ಒಡತಿ ಹಸಿರು ಬನದಲ್ಲಿ ಕುಳಿತಿ ಕಾಣು ದೇವರ ಪರಮ ಪೂಜರ ಲಕ್ಷ್ಮಣರು ಆಗ್ಯಾರ ದೇವರ ತಾಯಿಯ ಪವಾಡ ಬಾಳ ತಾಯಿ ಭುವನೇಶ್ವರಿ ತಾಯಿ ಭುವನೇಶ್ವರಿ ಲೋಕಮಾತೆ ಶಕ್ತಿದಾತೆ ಬನಶಂಕರಿ ಸುರಗಿರಿ ಸ್ವರ್ಗ ಲೋಕ ಅನಸಿದಿ ಸುರಗಿರಿ ಸ್ವರ್ಗಲೋಕ ಅನಿಸಿದಿ ತಾಯಿ ಗೌವಾರ ಎಲ್ಲ ಭುವನೇಶ್ವರಿ ತಾಯಿ ಭುವನೇಶ್ವರಿ ಲೋಕಮಾತೆ ಶಕ್ತಿದಾತೆ ಬನಶಂಕರಿ ಎಷ್ಟಂತ ಹುಡುಕ್ಲಮ್ಮ ನಾನು ಸಾಗರಿ ಕರುಣಾಸಾಗರಿ ಭುವನೇಶ್ವರಿ ಕರುಣಾಸಾಗರಿ ಭುವನೇಶ್ವರಿ ಕರುಣಾಸಾಗರಿ ಭುವನೇಶ್ವರಿ ಯವ್ವ ತಾಯಿ ಭುವನೇಶ್ವರಿ ಅವ್ವ, ನಾವು ನಿನಗೆ ಅನ್ಲಾರ್ದು ಅಂದ್ಬಿಟ್ಟಿವಿ ತಾಯಿ. ನೀ ಇಲ್ಲ, ನೀ ಎಲ್ಲಿ ದೇವ್ರು ಅಂತೇಳಿ ಆ ಹುಡುಗನ ಮ್ಯಾಗ ಬಂದಿಲ್ಲ ಅಂತೇಳಿ ನಾವು ತಪ್ಪು ಮಾತಾಡಿದೀವವ್ವ. ನೀ ಸಾಕ್ಷಾತ್ ನಮಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ನಮ್ಮನ್ನ ಪುನೀತರನ್ನಾಗಿ ಮಾಡಿದೆವ ತಾಯಿ. ನೀನು ನಾವ ಭಾಗ್ಯವಂತರು. ನೋಡ್ ಮಲ್ಲಪ್ಪ, ದೇವಿ ಇಲ್ಲ ದೇವ್ರಿಲ್ಲ ಅಂತಂತಿದ್ದಿ, ಈಗ ನೀನು ಪ್ರತ್ಯಕ್ಷ ಕಾಣಲಿಲ್ಲ. ಮತ್ತ ದೇವಿ ಬಗ್ಗೆ ಹಂಗ ಅಪಚಾರ ಆಗಿ ಮಾತಾಡಬಾರ್ದು, ಹೌದಾ? ಈ ಪ್ರಾಯಶ್ಚಿತಾತ ದೇವಿ ಅದಾಳ, ಆಯ್ತು. ಅವ್ವ ತಾಯಿ ಭುವನೇಶ್ವರಿ, ಇವತ್ತಿಗೆ ನಮ್ಮ ಜನ್ಮ ಸಾರ್ಥಕ ಆತವ. ನನ್ನ ಮಗನ ಮೇಲೆ ಬಂದ ಅಪಾದೆಲ್ಲ ಹೋತ್ವ. ನನ್ನ ಮಗ ಸಾಧಿಸಿ ತೋರಿಸ್ಬಿಟ್ಟ. ನೀ ಅದೇ ಅಂದ್ರೆ, ನೀ ಪ್ರತ್ಯಕ್ಷ ಆಗಿ ಅಂದ್ರೆ ಇಡೀ ಊರ್ ಮಂದಿ ನಂಬಲಿಲ್ಲ. ಆದ್ರೆ ಇವತ್ತು ಎಲ್ಲರ ಮುಂದೆ ನಿನ್ನ ದರ್ಶನ ಕೊಟ್ಟು ನಮ್ಮ ಜೀವನ ಸಾರ್ಥಕ ಮಾಡಿದೀವ ತಾಯಿ, ಸಾರ್ಥಕ ಮಾಡಿದ್ವಿ. ತಾಯಿ ಏನೇ ತಿಳಿಲದ ನಾವು ತಪ್ಪು ಮಾಡಿದೇವ ತಾಯಿ. ಈ ಜಗದಾಗ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಅನ್ನೋದು ನಮ್ಗೆ ಈಗ ತಿಳಿತಿ. 4 ಮಂದಿ ಒಳಗೆ ನಾವು ಏನೇನೋ ಮಾತಾಡಿದ್ವಿ, ಅಸಭ್ಯದ ಮಾತಾಡಿದ್ವಿ. ನಮಗೆ ಎಲ್ಲ ದೇವಿ ದರ್ಶನ ಕೊಟ್ಟು ನಾವು ಪುನೀತರಾದೀವ ತಾಯಿ. ಎಲ್ಲರಿಗೂ ಪುನೀತರಾಗುವಂಗೆ ನೀವು ಅಂತ ಆಶೀರ್ವಾದ ಮಾಡಿಬಿಡುವ ತಾಯಿ. ಸಾಕು ಇವ
ಯವ್ವ ಭುವನೇಶ್ವರ್ ತಾಯಿ, ನಿನ್ನ ಬಗ್ಗೆ ಮೊದಲು ನಾ ಭಾಳ ತಿಳುವಳಿಕಿಲ್ಲಾರ್ದೆ ಮಾತಾಡಿದ್ದೆ, ತಪ್ಪಾಯ್ತು. ಏನೇಮ್ ನಿನ್ನ ಸಂತೆಗೆ ಬರಲ್ವ, ನಾನು ಕ್ಷಮಿಸ್ಬಿಡವ ಇದೊಂದು ಸತ. ದವಾಖಾನೆ ಹೋಗಿದ್ದೆ ರೀ, ಅಲ್ಲಿ ನಾವು ಕುಡಿದಿಲ್ಲ ಏನಿಲ್ಲ, ಆದರೂ ಲಿವರ್ ಫೇಲ್ ಆಗಿದೆ ಅಂತ ಕೊಟ್ಟೆ ಸರ್. ಹಿಂದೆ ಹೆಂಗೆ ಮಾಡಿದ್ರೆ ಮತ್ತೆ ರೀ? ಆಯ್ತು ಸಂಗಪ್ಪ, ನೀನು ಏನು ಚಿಂತೆ ಮಾಡಬೇಡ. ಇಲ್ಲಿ ಕುಂದ್ರಿಗ್ಯಾಗ ನಮ್ಮ ಭುವನೇಶ್ವರ ದೇವಿ ಸುರ್ಗಿರಿ ಬೆಟ್ಟ ಕುಂದ್ರಿಗ್ಯಾಗ ಅಮ್ಮದಳ, ಅಲ್ಲಿ ಒಂದು ಸಲ ಹೋಗಿ ನೋಡ್ಕೊಂಬರೋನು, ತಿಳ್ಕೊಂಬರೋನು, ವಿಚಾರ ಮಾಡೋನು, ಹೋಗೋನು. ಆಯ್ತು ರಮ್ಮಂತ ನಮ್ಮ ಅಷ್ಟ ಮಾಡೋರಿ, ಭುವನೇಶ್ವರಿ ತಾಯಿ ಅಮ್ಮ ಬೇಡ್ಕೊಂಡ್ಬರ್ತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಕಡಿಮೆ ಆದ್ರೆ ಸಾಕು. ಬರಲಿ ಅಂತ. ಹಾಂ ಬರ್ರಿ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಸಲ್ಲಿಸ್ತಾ ಶ್ರೀ ಕ್ಷೇತ್ರದ ಧರ್ಮ ದೇವತೆಯರು ಮತ್ತು ಆದಿಶಕ್ತಿ ಅನುಗ್ರಹ ಇವರೆಲ್ಲರಿಗೂ ಇರಲಿ ಅಂತ ಬಯಸ್ಕೊಳ್ತಾ, ಕ್ಷೇತ್ರದಲ್ಲಿ ಇವತ್ತಿನ ದಿನ ಅಮ್ಮನವರ ಸುರಗಿರಿ ನಿವಾಸಿನಿ ಶ್ರೀ ಭುವನೇಶ್ವರಿ ದೇವಿ ಎಂಬ ಕಿರುಚಿತ್ರವನ್ನು ಮಾಡಬೇಕು. ಅದೆಲ್ಲರಿಗೂ ಕ್ಷೇತ್ರದ ಮಹಿಮೆ, ಅಮ್ಮನ ಲೀಲೆ ಎಲ್ಲ ಭಕ್ತರಿಗೂ ತಲುಪಲಿ ಅನ್ನುವಂಥ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತಿನ ದಿನ ಅಮ್ಮನವರ ಒಂದು ಕಿರುಚಿತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಪಾತ್ರದಲ್ಲಿ ಬರೋರಾಗಲಿ, ಇದನ್ನು ತಯಾರಿ ಮಾಡೋರಾಗಲಿ, ಇದರ ಬಗ್ಗೆ ವಿಚಾರಗಳು ತಂದ್ಕೊಂಡವ್ರನ್ನ ಹಿಡಿದು ಎಲ್ಲರಿಗೂ ರೀ ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸುವಂಥ ಎಲ್ಲರಿಗೂ ನಮ್ಮೆಲ್ಲರ ಶರಣಾರ್ಥಿಗಳು ಸಲ್ಲಿಸಿ, ಏನದ ಅಂದ್ರೆ ಸನ್ನಿಧಾನಕ್ಕೆ ಅಮ್ಮನವರು ಈ ಭಾಗದಲ್ಲಿ ಬಂದು ಎಲ್ಲ ಭಕ್ತರನ್ನು ಉದ್ಧರಿಸಿ ಆಶೀರ್ವದಿಸ್ತಾ ಇರುವಂಥ ಒಂದು ಶಕ್ತಿಪೀಠ. ಆ ಶಕ್ತಿಪೀಠದ ವಿಷಯ ಎಲ್ಲ ಭಕ್ತರಿಗೆ ತಲುಪಲಿ ಅನ್ನುವಂಥ ವಿಚಾರ ಕೈಗೊಂಡಿದ್ದಾರಲ್ಲ, ಇದು ಅಷ್ಟೇ ಶಕ್ತಿಯುತವಾದಂಥದ್ದೇ ರೀ.
ಯಾವುದೇ ಒಂದು ಕಾರ್ಯಗಳಾಗಬೇಕಾಗಿತ್ತಂದ್ರೆ, ಒಂದು ಯಾವುದೇ ವಿಚಾರಗಳ ಒಂದು ದಾರಿಗೆ ಬರಬೇಕಾಗಿತ್ತಂದ್ರೆ ಅದ್ರ ಹಿಂದಿರಬೇಕಾದಂಥದ್ದು ಮುಂದಾಲೋಚನೆಗಳಾಗಲಿ ಅದರದ್ದೇ ಆದಂಥ ಒಂದು ವಿಶೇಷತೆ ಇರ್ತದೆ. ಅವ್ರ ಮಣ್ಣು ಲಡ್ಡು ಮುತ್ತೆ ಅಂತ ಒಂದು ಚಿತ್ರವನ್ನು ಮಾಡಿದ್ದನ್ನು ನಾನು ನೋಡಿದ್ದೀನಿ ರೀ. ಎಷ್ಟು ವಿಶೇಷವಾಗಿ ಮಾಡಿದ್ದಾರೆ ಅಂದರೆ, ನಾವೆಲ್ಲ ಏನಂತೀವಿ ಅಂದರೆ ಚಲನಚಿತ್ರ ಆಗಲಿ ಏನಾರ ಒಂದು ಸಾಧನೆ ಅನ್ನೋದು ಬಂತು ಅಂದ್ರೆ ದಕ್ಷಿಣ ಕರ್ನಾಟಕ ಮತ್ತು ಮುಂಬೈಯ ಹಿಂಗೇನೋ ದೊಡ್ಡ ದೊಡ್ಡ ಸಿಟಿಗಳ ಕಡೆ ಮುಖ ನೋಡ್ತೀವಿ ರೀ. ಆದರೆ ಉತ್ತರ ಕರ್ನಾಟಕದಲ್ಲಿ ಅದು ಹಳ್ಳಿ ಮಟ್ಟದಲ್ಲಿನೂ ಆ ಮಟ್ಟಕ್ಕೇನು ಕಡಿಮೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಮಾಡ್ತಿರೋ ಪ್ರಯತ್ನ, ಅವ್ರು ಮಾಡಿರೋ ಪ್ರಯತ್ನ ನೋಡಿದರೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ಕಾಣಿಸ್ತದೆ. ಅದಕ್ಕಾಗಿ ಅವರಿಗೆ ಹೀಗೆ ಆ ತಾಯಿ ಅನುಗ್ರಹಿಸಿ ಈ ಹಳ್ಳಿ ಮಟ್ಟದವರು ದೇಶೀಯ ಮಟ್ಟಕ್ಕೆ ಬೆಳೆಯೋದಕ್ಕಾಗಿ ತಾಯಿ ಪ್ರೇರಣೆ ಕೊಡಲಿ, ಅವರಿಗೆಲ್ಲ ಆಶೀರ್ವದಿಸಲಿ ಅನ್ನೋದನ್ನು ಬಯಕೆಯನ್ನು ತಿಳಿಸ್ತಾ ಈ ಮಾಡ್ತಿರುವಂಥ ಚಿತ್ರಕ್ಕೆ ತಾಯಿ ಕೃಪೆ ತೋರಲಿ, ಭಕ್ತರೆಲ್ಲ ಸಹಕರಿಸಲಿ. ನಮ್ಮ ಕ್ಷೇತ್ರದ ವತಿಯಿಂದ ನಾವೆಲ್ಲರೂ ಸಹಿತ ಇವ್ರು ಮಾಡ್ತಿರುವಂಥ ಈ ಕಾರ್ಯಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸಿ, ಈ ಕ್ಷೇತ್ರದ ಅಮ್ಮನವರು ಹೇಗೆ ಬಂದರು, ಇಲ್ಲಿ ಅಮ್ಮನವರು ಹೇಗೆ ನೆಲೆಸಿದರು ಮತ್ತು ಇಲ್ಲಿ ವಿಶೇಷತೆ ಏನು, ಈ ಸನ್ನಿಧಾನದಲ್ಲಿ ಇರುವಂಥ ಶಕ್ತಿಯ ಜಾಗೃತಿಯನ್ನು ಕುರಿತು ಇರುವಂಥ ಜಾಗೃತಳಾದ ಜಗನ್ಮಾತೆಯ ಕುರಿತು ಜನರಿಗೆಲ್ಲರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಅದನ್ನು ಸಪೋರ್ಟ್ ಮಾಡಿರಿ, ಅದಕ್ಕೆಲ್ಲರೂ ಸಹಕರಿಸ್ರಿ, ಅವರನ್ನು ಬೆಳೆಸೋದರಲ್ಲಿ ನಾವು ನೀವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ನಮಸ್ಕಾರ. ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಕುಂದರ್ಗಿ ಸುಕ್ಷೇತ್ರ ಕುಂದರ್ಗಿ ಸುರಗಿರಿ ಭುವನೇಶ್ವರಿ ತಾಯಿಯ ಒಂದು ಕಿರುಚಿತ್ರ ಮಾಡಬೇಕನ್ನುವಂಥ ಹಂಬಲದಾಗ ನಾವಿದ್ದಾಗ ಸುರಗಿರಿ ತಾಯಿಯ ಪ್ರತಿಬಿಂಬನೆ ಅಂತ ಹೇಳ್ಬೋದು. ನಮ್ಮ ಲಕ್ಷ್ಮಣ್ ಗುರೂಜಿಯವರ ಒಂದು ಸಾನ್ನಿಧ್ಯದಲ್ಲಿ, ಅವರ ಸಮ್ಮುಖದಲ್ಲಿ ಇಲ್ಲಿ ಕುಂದರ್ಗಿ ಗ್ರಾಮದ ನಮ್ಮ ಭೀಮಣ್ಣ ಹಾಗೂ ನಮ್ಮ ಹಳೆಯಂದಿರಾದ ಮುತ್ತೋರು ಕೂಡಿ ದೇವಿಯ ಒಂದು ಪವಾಡದ ಒಂದು ಸಿನಿಮಾ ಮಾಡಿರಿ ಅಂತ ಕೇಳ್ಕೊಂಡಾಗ ನಾವು ಅತಿ ಖುಷಿಯಿಂದ ಏನು ಲಡ್ಡು ಮುತ್ತೆ ಸಿನಿಮಾ ಮಾಡಿದ್ವಿ, ತಾವೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರಿ, ಒಳ್ಳೆಯ ಥರನಾಗಿ ವೀಕ್ಷಣೆ ಮಾಡಿದ್ರಿ. ಅದೇ ಥರನಾಗಿ ನಾವು ಇಲ್ಲಿ ಮೀಟ್ ಆದಾಗ ಅಜ್ಜನವರು ಇಲ್ಲ ಈ ಸಿನಿಮಾದ ಬಗ್ಗೆ ನಾವು ಹೇಳಿದಾಗ ನೀವು ಖಂಡಿತವಾಗಿ ಮಾಡಿರಿ, ಒಳ್ಳೇದಾಕತ್ತೆ ನಿಮ್ಗೆ ಅಂತ ಅನ್ನುವಂಥ ಒಂದು ಸ್ವಇಚ್ಛೆ ಇಟ್ಟುಕೊಂಡು ಅವರ ವರದ ಹಸ್ತ ನಮ್ಮ ಮಸ್ತಕದ ಮೇಲಿಟ್ಟು ಇದನ್ನು ಆಶೀರ್ವದಿಸಿದಾಗ ಕೆಲವೇ ದಿನಗಳಲ್ಲಿ ಅಂದರೆ ಸುಮಾರು ಒಂದು 3-4 ದಿನದಲ್ಲಿ ಈ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಹಾಡವನ್ನು ಬರೆದು ರಿಕಾರ್ಡಿಂಗ್ ಮಾಡಿ ಸಂಗೀತಕ್ಕೆ ಈಗಾಗಲೇ ಕಳಿಸ್ಕೊಟ್ಟಿದ್ವಿ. ಈಗೆಲ್ಲದೂ ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಭಾಳ ಆದರೆ ಒಂದು 2-3 ದಿವಸದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಈಗ ದೀಪಾವಳಿಯ ಒಂದು 7ನೇ ತಾರೀಕು ಲಕ್ಷ ದೀಪೋತ್ಸವ ಇದೆ, ಮತ್ತು 6ನೇ ತಾರೀಕು ಕೃಷಿ ಮೇಳನ ಇದೆ, ಮತ್ತು 8ನೇ ತಾರೀಕು ಅಂಬಾರಿ ಉತ್ಸವ, 7ನೇ ತಾರೀಕು 8ನೇ ತಾರೀಕು ಲಕ್ಷ ದೀಪೋತ್ಸವ, ಹಾಗೆ ಹಲವಾರು ಕಾರ್ಯಕ್ರಮಗಳು ಇದ್ದಾವೆ. ತಾವೆಲ್ಲ ನೋಡಿದ್ದೀರಿ, ಜಗಜ್ಜಾಹೀರಾಗುವಂಥ ಆಗಿದಂಥ ಈ ತಾಯಿ ಸಾಕ್ಷಾತ್ ದೇವಿ. ಅದಕ್ಕಾಗಿ ತಾವೆಲ್ಲರೂ ಈ ದೇವಸ್ಥಾನಕ್ಕೆ ಬರ್ರಿ, ಇಲ್ಲಿರುವಂಥ ತಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಳ್ಳಿ. ಇಲ್ಲಿ ಸತ್ಯಾಸತ್ಯತೆಯ ಒಂದು ತೂಕ ತೋರಿಸುವಂಥ ತಾಯಿಯ ಒಂದು ಮರ್ಮವನ್ನು ನೀವು ನೋಡಲೇಬೇಕು. ಯಾಕಂದ್ರೆ ನಂಬಿದವರಿಗೆ ಕೈ ಬಿಡಲಾರಂಥ ಮಾತೆ ಈ ಸುರಗಿರಿ ತಾಯಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾವು ವಿನಂತಿ ಮಾಡ್ಕೊಳ್ಳೋದು ಎಷ್ಟೇ, ನಮ್ಮ ಎಚ್.ಎನ್. ಶೇಬಣ್ಣವ್ರ ಕವಿಗಳು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಯಾವುದೇ ಥರ ಸಮಾಜಕ್ಕೆ ಮಾರ್ಕ್ ಆಗುವಂಥ ವಿಷಯಗಳನ್ನು ಎಂದೆಂದೂ ಯಾವ ಸಿನಿಮಾದಲ್ಲಿ ನಾವು ಕೊಡೋದಿಲ್ಲ. ಅದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂಥ ಸಿನಿಮಾಗಳನ್ನು ಕೊಡ್ತೀವಿ. ತಾವೆಲ್ಲರೂ ಹಲವಾರು ಜನ ಭಾಳ ವೀಕ್ಷಣೆ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಬೆಳೆಸ್ತಾ ಇದ್ದೀರಿ. ಇನ್ನೂ ಹೆಚ್ಚಾಗಿ ತಮ್ಮ ಆಶೀರ್ವಾದ ಇರಲಿ, ತಾಯಿ ಭುವನೇಶ್ವರಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ತಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಬರುವ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇಡೀ ನಮ್ಮ ಟೀಮ್ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಲೋಕಮಾತೆ ಶಕ್ತಿದಾತೆ ಬನಶಂಕರಿ ಸುರಗಿರಿ ಸ್ವರ್ಗ ಲೋಕ ಅನಸಿದಿ ಸುರಗಿರಿ